ಹೀಗಾಗಿ ಮೇಕ್ರಿ ಸರ್ಕಲ್ ಬಳಿ ಈ ಹೈಡ್ರಾಮಾ ನಡೆದಿರುವಂಥದ್ದು. ಬಳಿಕ ತಕ್ಷಣ ಎಚ್ಚೆತ್ತಂತ ಪೊಲೀಸರು ನಲ್ಪಾಡ್ರನ್ನ ವಶಕ್ಕೆ ಪಡೆದಿದ್ದಾರೆ. ನಾಡಿನ ಸಂಪತ್ತನ್ನ ಲೂಟಿ ಮಾಡಿ ಖಾಲಿ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತ ಚೊಂಬು ಆರೋಪಕ್ಕೆ ದೇವೇಗೌಡರು ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಚೊಂಬು ಅಂತಾರೆ, ಆದರೆ ಮೋದಿಯವರು ಬರಿದಾದ ಚೊಂಬನ್ನ 2014ರಲ್ಲಿ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿಕೊಂಡಿದ್ದಾರೆ ಅಂತ ಚಿಕ್ಕಬಳ್ಳಾಪುರದ ದೋಸ್ತಿ ಸಮಾವೇಶದಲ್ಲಿ ದೊಡ್ಡಗೌಡರು ಗುಡುಗಿದ್ರು. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಡಿ.ಕೆ. ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಬರಿ ಚೆಂಬನ್ನ ಕೊಡ್ತಾರೆ. ಅದನ್ನ ಇವತ್ತು 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು, ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಇನ್ನು ಅಕ್ಷಯ ಪಾತ್ರೆ ಅಂದ್ರೆ ಏನು ಅಂತ ಬಿಡಿಸಿ ಹೇಳಿ ಅಂತ HDD ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೊಟ್ಟೆ ತುಂಬಿದ್ಯಾ, ಜೇಬು ತುಂಬಿದ್ಯಾ? ಕಳೆದ ವರ್ಷ ಬಿಜೆಪಿ ಬಗ್ಗೆ ಇದೇ HDD ಏನು ಹೇಳಿದ್ರು ಅದನ್ನ ಇನ್ನೊಮ್ಮೆ ಹೇಳಿ ಅಂತ ಫುಲ್ ಗರಂ ಆದ್ರು. ಅವರು ಕೊಟ್ಟಿರೋ ಖಾಲಿ ಚೊಂಬನ್ನ ನಾವು ಜನ ಮುಂದೆ ಇಟ್ಟಿದ್ದೀವಿ. ಏನು ಅಕ್ಷಯ ಪಾತ್ರ ಅಂತ ಸ್ವಲ್ಪ ಬಿಡಿಸಿ ಹೇಳಲಿ. ಅವರು ಅಕ್ಷಯ ಪಾತ್ರ ಹೊಟ್ಟೆ ತುಂಬ್ತಾ ಜೋಬ್ ತುಂಬ್ತಾ ಅಂತ ಹೇಳಲಿ. ಖಾಲಿ ಜೋಬು, ಅರ್ಥ ಆಯ್ತಾ? ಇದೇ ದೇವೇಗೌಡರು ಏನು ಹೇಳಿದ್ರು BJP ಬಗ್ಗೆ 1 ವರ್ಷದಿಂದ, ಅದನ್ನು ದಯವಿಟ್ಟು ತಾವೆಲ್ಲ ಮಾಧ್ಯಮದವರು, ಕುಮಾರಸ್ವಾಮಿ ಅವರಿಬ್ಬರು ಏನೇನು ಮಾತಾಡಿದ್ರು BJP ಮುಂದೆ ಅದನ್ನು ರಿಕಾಲ್ಗೆ ಹಾಕಿ, ಯಡಿಯೂರಪ್ಪನವ್ರು ಏನು ಹೇಳಿದ್ರು ಅದನ್ನು ನೀವು ರಿಕಾಲ್ಗೆ. ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ. ಪಾಂಡವಪುರದಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ಬೃಹತ್ ಮೈತ್ರಿ ಸಮಾವೇಶ ನಡೆಸಿ ಮತಶಿಕಾರಿಯನ್ನ ನಡೆಸಿದ್ದಾರೆ. ತೆರೆದ ವಾಹನದಲ್ಲಿ ಕುಮಾರಸ್ವಾಮಿ ಸಮಾವೇಶಕ್ಕೆ ಆಗಮಿಸುವಾಗ ಹೂವಿನ ಮಳೆಯನ್ನ ಸುರಿಸಿ ಕಾರ್ಯಕರ್ತರು ಖುಷಿಪಟ್ಟರು. ಇನ್ನು ಈ ಸಮಾವೇಶದಲ್ಲಿ ಮಾಜಿ ಸಚಿವರಾದ CS ಪುಟ್ಟರಾಜು, KC ನಾರಾಯಣಗೌಡ ಹಾಗೆ ಮಾಜಿ ಶಾಸಕ ಅನ್ನದಾನಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸೇರಿದಂತೆ ಬಿಜೆಪಿ ಜೆಡಿಎಸ್ ನಾಯಕರು ಭಾಗಿಯಾಗಿದ್ದರು. ಇನ್ನು ಮಂಡ್ಯದ ಪಾಂಡವಪುರದ ಮೈತ್ರಿ ಸಮಾವೇಶದಲ್ಲಿ ಕುಮಾರಸ್ವಾಮಿಗೆ ಜೆಡಿಎಸ್ ಮುಖಂಡರು ಹಣವನ್ನು ನೀಡಿದ್ದಾರೆ. ಚುನಾವಣಾ ವೆಚ್ಚಕ್ಕಾಗಿ ತಲಾ 50,000 ಹಣವನ್ನು ನೀಡಿದ್ದಾರೆ. ಇನ್ನು ಈ ವೇಳೆ ನೂರಾರು ಕಾರ್ಯಕರ್ತರು HDK ಜೊತೆ ಫೋಟೋವನ್ನ ತೆಗೆಸಿಕೊಳ್ಳಲು ಮುಗಿಬಿದ್ದಿದ್ರು. ಕರಿಗೌಡರು, ಮಾಣಿಕನಹಳ್ಳಿಯ ಗ್ರಾಮ ಪಂಚಾಯತ್ ಹಾಲಿ ಸದಸ್ಯರು, ಮಾಜಿ ಅಧ್ಯಕ್ಷರು ಕರಿಗೌಡರು ಕೂಡ 50,000 ರೂಪಾಯಿಯನ್ನ ನೀಡೋ ಮೂಲಕ ಕುಮಾರಣ್ಣ ನೀವು ಗೆಲ್ಬೇಕು, ನೀವು ಗೆಲ್ಲೋ ಮೂಲಕ ನಾವೆಲ್ಲರೂ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ. ಓಟು